ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ವ್ಲಾಗ್ ಅಂದರೆ ಭೀಮ್ನ ಅಮಾವಾಸ್ಯೆ ದಿನ. ಇವತ್ತು ಭೀಮ್ನ ಅಮಾವಾಸ್ಯೆ. ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ನನ್ನ ಹಸ್ಬೆಂಡ್ಗೂ ಪೂಜೆ ಮಾಡಿ ಅವರು ಆಫೀಸ್ಗೆ ಹೋದರು. ನಾನು ಇನ್ನು ಮನೇಲಿದ್ದೀನಿ. ಮತ್ತು ನಾನು ಇವಾಗ ಯಾವ ಥರ ಪೂಜೆ ಮಾಡಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಇದರಲ್ಲೇ ಕಂಟಿನ್ಯೂ ಆಗುತ್ತೆ, ನೋಡ್ಕೊಂಡು ಬನ್ನಿ. ಮತ್ತು ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಅಂದರೆ, ಇವತ್ತು ನಾನು ಒಂದು ಸ್ವಲ್ಪ ಟೆಂಪಲ್ಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಹೋಗ್ತೀನಿ, ಯಾವ್ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಇರುತ್ತೆ, ನೋಡ್ತಾ ಇರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗೈಸ್ ನೋಡಿ, ಇದು ಬೆಳಗ್ಗೆನೇ ಬೇಗ ಎದ್ದು ನಾವು ಪೂಜೆ ಮುಗಿಸಿದ್ವಿ. ಫಸ್ಟು ಪೂಜೆ ಮುಗಿಸ್ಬಿಟ್ಟು ಆಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಪೂಜೆ ಮಾಡಿದ್ದು. ಇದೇನೆಂದರೆ, ಭೀಮನ ಅಮಾವಾಸ್ಯೆಗೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಮಾಡ್ತಾರಂತೆ. ನನಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಗೈಸ್. ಇಷ್ಟು ವರ್ಷ ಆದ್ರೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಿನ್ನೆ ನಾನು ಯೂಟ್ಯೂಬಲ್ಲೇ ನೋಡಿದ್ದು, ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ ಯೂಟ್ಯೂಬಲ್ಲಿ ಬಂತು. ಆವಾಗಲೇ ನನಗೆ ಗೊತ್ತಾಗಿದ್ದು ಅದು ವ್ರತ ಮಾಡ್ತಾರೆ ಅಂತೇಳ್ಬಿಟ್ಟು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾವ ಥರ ಮಾಡಬೇಕು ಏನು ಎತ್ತ ಅಂತ ಗೊತ್ತಿಲ್ದಿರ ಸುಮ್ಮನೆ ಏನೋ ಅರ್ಧಂಬರ್ಧ ತಿಳ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು, ಸರಿ ಈ ವರ್ಷ ಬೇಡ, ನೆಕ್ಸ್ಟ್ ವರ್ಷ ಎದುರು ನೋಡೋಣ, ಏನಾದರೂ ಅದ್ರ ಬಗ್ಗೆ ತಿಳ್ಕೊಂಡು ಗೊತ್ತಾದರೆ ಮಾಡೋಣ ಅಂತೇಳ್ಬಿಟ್ಟು ನಾನು ಈ ವರ್ಷ ಅದನ್ನು ವ್ರತ ಎಲ್ಲ ಮಾಡಿಲ್ಲ. ಜಸ್ಟ್ ಮಾತ್ರ ಭೀಮ್ನ ಅಮಾವಾಸ್ಯೆಗೆ ನಾರ್ಮಲಾಗಿ ಇಷ್ಟು ವರ್ಷದಿಂದ ನಾನು ಯಾವ ಥರ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೆ ಅದೇ ಥರ ಪೂಜೆ ಮಾಡಿದ್ದೀನಿ ಅಷ್ಟೇ. ನಾನು ಯಾವಾಗಲೂ ಅಷ್ಟೇ ವರ್ಷನೂ ಪೂಜೆ ಮಾಡಿದ್ದೀನಿ. ಒಂದೇ ಒಂದು ವರ್ಷನೂ ಮಿಸ್ ಮಾಡಿಲ್ಲ ಅನ್ಕೋತೀನಿ. ಇಲ್ಲ, ಒಂದೇ ಒಂದು ವರ್ಷ ಮಿಸ್ ಮಾಡಿದ್ದೀನಿ. ಅದು ಯಾವಾಗ ಅಂದರೆ, ನನ್ನ ಮಗಳಿಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ, ಆವಾಗ ನಾನು 9th ಮಂತ್ ನನಗೆ ಕಂಪ್ಲೀಟಾಗಿ ಸೀಮಂತ ಎಲ್ಲ ಮುಗಿಸ್ಕೊಂಡೆ ನಾನು ಊರಿಗೆ ಹೋಗಿದ್ದೆ ಅಂದ್ಕೊಳ್ತೀನಿ. ಊರಿಗೆ ಹೋಗಿದ್ದೆ ನಾನು. ಆವಾಗ 9th ಮಂತಲ್ಲಿ ಇತ್ತು. ಆವಾಗ ಫೋನ್ ಮಾಡಿದೆ ಇವ್ರಿಗೆ, ಊರಿಗೇ ಬಾ ಅಂತ. ಇವರು ಬೇಡ, ಇವಾಗ ಅಷ್ಟು ಹೊಟ್ಟೆ ಹಾಕ್ಕೊಂಡು ನೀನು ನನಗೆ ಪೂಜೆ ಮಾಡ್ತೀಯಾ, ಯಾವುದು ಬೇಡ ಬಿಡು, ಒಂದು ವರ್ಷ ಮಿಸ್ ಆದರೆ ಏನು ಪರವಾಗಿಲ್ಲ ಅಂತೇಳ್ಬಿಟ್ಟು ಇವರು ಬಂದಿಲ್ಲ, ಅಲ್ಲಿಗೆ ಊರಿಗೆ ಬಂದಿಲ್ಲ. ಆ ವರ್ಷ ಮಾತ್ರ ಮಿಸ್ ಆಗಿದೆ. ಆದರೂ ನಾನು ಮಾಡ್ತೀನಿ ಬಾ ಅಂತ ಕರೆದೆ. ಇವರೇನೆ ಬೇಡ, ನನಗಿಷ್ಟ ಆಗ್ತಿಲ್ಲ, ನೀನು ಹಂಗೆಲ್ಲ ಅದು ಬಗ್ಗೆ ಎದ್ದೊಳೋದೆಲ್ಲ ನನಗೆ ಇಷ್ಟ ಇಲ್ಲ, ಬೇಡ ಅಂತಂದ್ಬಿಟ್ರು. ಅದಕ್ಕೆ ಅದು ಒಂದೇ ಒಂದು ವರ್ಷ ಅಷ್ಟೇ ಮಿಸ್ ಆಗಿದೆ. ಇನ್ನು ಎಲ್ಲ ವರ್ಷದಲ್ಲೂ ಮಿಸ್ ಮಾಡ್ದಿರ ಪೂಜೆ ಮಾಡಿದ್ದೀನಿ. ಇದು ನಮ್ಮಮ್ಮ ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪಗೆ ಪೂಜೆ ಮಾಡ್ತಿದ್ರಲ್ಲ, ಅದನ್ನು ನೋಡ್ಕೊಂಡು ಬಂದು ಕಲ್ತ್ಕೊಂಡಿರೋದು. ಇದು ಬಂದು ನಮ್ಮ ಅತ್ತೆ ಮನೆಯಲ್ಲಿ ಯಾರೂ ಮಾಡಲ್ಲ. ಇದ್ರ ಬಗ್ಗೆ ಅವ್ರದ್ದು ಏನೋ ಗೊತ್ತಿಲ್ಲ, ಅಲ್ಲಿ ಯಾರೂ ಮಾಡಲ್ಲ. ನಾನು ನಮ್ಮ ಅಮ್ಮ ಹತ್ರ ಕಲ್ತ್ಕೊಂಡಿರೋದು. ಅವ್ರು ಮಾಡ್ತಿದ್ರಲ್ಲ, ನಾನು ಹೇಳ್ದೆ ಈ ಥರ ಇಲ್ಲಿ ಯಾರೂ ಮಾಡಲ್ಲ ಅಂದಿದ್ದಕ್ಕೆ, ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀನು ಮಾಡ್ಕೋಬೋದು, ಅದು ಅವ್ರವ್ರ ಇಷ್ಟ ಅಷ್ಟೇ. ಏನಂದರೆ ಗಂಡನ ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಈ ಭೀಮ್ನ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ಅದರಿಂದ ಮಾಡ್ತಾಯಿದ್ದೀನಿ, ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನಮ್ಮಮ್ಮ ಹೇಳ್ಕೊಟ್ಟಿರೋ ಥರನೇ. ಇದು ಏನಂದರೆ, 7 ಜನ್ಮದಲ್ಲೂ ನಮಗೆ ಇದೇ ಗಂಡ ಬೇಕು ಅಂತ ದೇವ್ರ ಹತ್ರ ನಾವು ಬೇಡ್ಕೊಂಡು ಅವ್ರಿಗೆ ಪೂಜೆ ಮಾಡೋದಂತೆ. ನಾನಂತೂ ಯಾರು ಹೆಂಗೋ ನಾನು ಮನಸ್ಫೂರ್ತಿಯಾಗಿ ನನಗೆ 7 ಜನ್ಮಕ್ಕೂ ಇದೇ ಗಂಡ ಬೇಕು ಅಂತೇಳ್ಬಿಟ್ಟೆ ಬೇಡ್ಕೊಂಡೆ. ಯಾಕೆಂದರೆ ನನಗೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ, ಕೇರ್ ಮಾಡ್ತಾರೆ. ಅದರಿಂದ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡಿದ್ದೀನಿ. ಮತ್ತು ಪೂಜೆಗೆ ಅವರು ಬೆಳಗ್ಗೆ ನಾನು 6:30ಗೆ ಎಲ್ಲ ಪೂಜೆ 6:15 ಮುಗಿಸ್ಬಿಟ್ಟಿದ್ವಿ. 6:30ಗೆ ಅವ್ರು ಕೆಲ್ಸಕ್ಕೆ ಹೋಗಬೇಕು. ಅದರಿಂದ ಯಾಕೆಂದರೆ ಮತ್ತೆ ಅವರು ಬರೋದು ರಾತ್ರಿ 8 ಗಂಟೆ ಆದರೂ ಆಗುತ್ತೆ, ಇಲ್ಲ 10 ಗಂಟೆ ಆದರೂ ಆಗುತ್ತೆ. ಮತ್ತು ಇದು ಪೂಜೆನ ನಾವು ಉಪವಾಸ ಇದ್ದು ಮಾಡಿದ್ರೆ ಒಳ್ಳೇದಂತೆ. ಅದಕ್ಕೆ ಸುಮ್ಮನೆ ಇನ್ನು ಅಷ್ಟೊಂದು ಗಂಟೆ ಉಪವಾಸನೂ ಇರೋಕ್ಕಾಗಲ್ಲ. ಆದ್ದರಿಂದ ನಾವು ಬೆಳಗ್ಗೆನೇ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು ಅಷ್ಟೇ ಕೆಲಸ ಇಟ್ಕೊಂಡಿದ್ದೆ. ಇನ್ನೆಲ್ಲನೂ ಬಿಫೋರ್ ಮಾಡ್ಕೊಂಬಿಟ್ಟಿದ್ವಿ. ಏನಂದರೆ ಏನೇ ಕೆಲಸ ಇದ್ದರೂ ನನ್ನ ಹಸ್ಬೆಂಡ್ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದರಿಂದ ನಾನು ಬೇಗ ಕೆಲಸ ಮಾಡ್ಕೊಳಕ್ಕೆ ನನಗೂ ಈಸಿ ಆಗುತ್ತೆ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನನ್ನ ಹಸ್ಬೆಂಡ್ ನನಗೆ ಅಂತ ಸೀರೆ ಕೊಡಿಸಿದ್ರು ಗಿಫ್ಟು. ನೋಡಿ ನೀವೇ ಸೀರೆ ಹೆಂಗಿದೆ ಅಂತೇಳ್ಬಿಟ್ಟು
ನೆಕ್ಸ್ಟು ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ ಟೈಮು ನನಗೆ ಇಷ್ಟು ಕಾಸ್ಟ್ಲಿ ಗಿಫ್ಟು, ಅಂದರೆ ಕಾಸ್ಟ್ಲಿ ಗಿಫ್ಟ್ ಕೊಡಿಸಿದ್ದಾರೆ. ಇಷ್ಟು ಕಾಸ್ಟ್ಲಿ ಸೀರೆ ಕೊಡಿಸಿರೋದಂದರೆ ಫಸ್ಟ್ ಟೈಮೇನೆ, ನೀವೇ ನೋಡಿ. ಓಕೆ ಗೈಸ್, ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ, ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟರು. ಏನು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ನಿಮಗೂ ತೋರಿಸ್ತೀನಿ ಏನು ಗಿಫ್ಟ್ ಅಂತ. ಇದೇ ಗಿಫ್ಟು. ಸ್ಯಾರಿ ತಂದು ಕೊಟ್ಟಿದ್ದಾರೆ ಅವರು. ಯಾವಾಗ್ಲೂ ಒಂದು ಚಾಕ್ಲೇಟ್ ಕೊಡಿಸ್ತಿದ್ರಷ್ಟೇ, ಸ್ಯಾರಿ ಅವೆಲ್ಲ ಗಿಫ್ಟ್ ಏನೂ ಇರಲಿಲ್ಲ. ಈ ಸತಿ ರೇಷ್ಮೆ ಸೀರೆ ತಂದು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಕಲರು. ಇದು ಒಂದು ಪಿಂಕು, ಒಂಥರ ರಾಮ ಗ್ರೀನ್ ಥರ ಇದೆ, ಚೆನ್ನಾಗಿದೆ ಸೀರೆ. ಇಷ್ಟ ಆಯಿತು ನನಗೆ. ನೋಡಿ ಸೀರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇದು ಅವ್ರದ್ದೇ ಸೆಲೆಕ್ಷನ್ನು, ನನಗೆ ಗೊತ್ತಿರಲಿಲ್ಲ. ಅವರೇ ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದಿದ್ದಾರೆ. ಮತ್ತು ತುಂಬ ಕಾಂಬಿನೇಷನ್ಸ್ ಇದೆ ಇದು, ಆದರೆ ನನಗೊಂದು ಸ್ವಲ್ಪ ಈ ಕಲರ್ಸ್ ಇಷ್ಟ ಆಗುತ್ತೆ ಅಂತ ಅವರು ಈ ಕಲರ್ ತಂದಿದ್ದಾರೆ. ಇದು ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ. ರೇಷ್ಮೆ ಸೀರೆ ಅಂತ ಮಾರ್ಜಿನ್ ಇದೆ ನೋಡಿ. ಇಲ್ಲಿ ಕೋಡ್ ಕೊಟ್ಟಿರ್ತಾರೆ, ಇದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಇದು ರೇಷ್ಮೆನ ಅಲ್ವಾ ಅಂತ ಗೊತ್ತಾಗ್ಬಿಡತ್ತೆ. ಅದಕ್ಕೆ ಇದು ಕೋಡ್ ಕೊಟ್ಟಿರ್ತಾರೆ, ರೇಷ್ಮೆ ಸೀರೆದು. ಸ್ಯಾರಿ ಒಂದು ಕಾಣಿಸ್ತಿದೆಯಾ, 12,000 ಇದೆ. ಫಸ್ಟ್ ಟೈಮ್ ನನಗೆ ಅವರು ಇಷ್ಟು ಕಾಸ್ಟ್ಲಿ ಸೀರೆ ಕೊಡಿಸಿರೋದು. ನನ್ನ ಹತ್ರ ನಿಜ ಇದಕ್ಕಿಂತ ಕಾಸ್ಟ್ಲಿ ಸೀರೆಗಳೇ ಇಲ್ಲ ಅನಿಸುತ್ತೆ. ನಾನು ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ ಸೀರೆಗಳಿಗೆಲ್ಲ, ನಾನು ಕಾಸ್ಟ್ಲಿ. ಯಾಕಂದರೆ ಒಂದು ಸತಿ ಉಡ್ತಿರೋ ಸೀರೆ ಇನ್ನೊಂದು ಸತಿ ಗುಡೋಕ್ಕೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ನಾನು ಸೀರೆಗಳಿಗೆ ಆದಷ್ಟು ಕಮ್ಮಿ ಇನ್ವೆಸ್ಟ್ ಮಾಡ್ತೀನಿ. ಮತ್ತು ಅದೇ ಪ್ರೈಸ್ಗೆ ಇನ್ನೊಂದೆರಡು ತಗೊಳ್ಳೋಣ ಅನ್ನೋ ಥರ ಯೋಚನೆ ಮಾಡ್ತೀನಿ. ಆದರೆ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದೆ, ಹುಷಾರಾಗಿ ಎತ್ತಿಟ್ಕೋಬೇಕು. ಆದರೆ ಗಿಫ್ಟ್ ಅವರು ಫಸ್ಟ್ ಟೈಮ್ ನನಗೆ ಗೊತ್ತಿಲ್ದಿರ ಸ್ಯಾರಿ ಸೆಲೆಕ್ಟ್ ಮಾಡಿ ತೊಗೊಂಬಂದಿರೋದು. ಯಾವಾಗಲೂ ಅಷ್ಟೇ ನಾನು ಅಷ್ಟು ಬೇಗ ಒಪ್ಕೊಳ್ಳಲ್ಲ ಸೆಲೆಕ್ಷನ್ಸು. ಅದಕ್ಕೆ ಅವರು ಯಾವಾಗಲೂ ನನ್ನೇ ಕರ್ಕೊಂಡೋಗಿ ತೊಗೊಡ್ತಿದ್ರು. ಈ ಸತಿ ಅವರೇ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ಥ್ಯಾಂಕ್ ಯು ಮಮ್ಮ, ನನ್ನ ವೀಡಿಯೋ ನೋಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ವೀಟ್ ಬಾಕ್ಸ್ ತಂದರು. ನಾನು ಹೇಳಿದ್ನಲ್ವ, ಯಾವಾಗಲೂ ಚಾಕ್ಲೇಟ್ಸ್ ಅಷ್ಟೇ ತರ್ತಾರೆ, ಚಾಕ್ಲೇಟ್ಸು ಸ್ವೀಟ್ಸು. ಈ ಸತಿ ಜೊತೆಗೆ ಸೀರೆನೂ ತಂದಿದ್ದಾರೆ. ಏನಂದರೆ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಅಷ್ಟೇ. ಆದರೆ ಹೇಳಿದರು, ನಾನು ಏನು ಈ ಸತಿ ಸೀರೆ ಅಂತಂದರೆ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಗಿಫ್ಟ್ ಅಂತಂದ್ಬಿಟ್ಟು ಅದು ಸೀರೆ ಕೊಡಿಸಿದ್ರು. ಮತ್ತು ಚಾಕ್ಲೇಟ್ ಒಂದು ತೊಗೊಂಡು ಬಂದಿದ್ದಾರೆ, ಡೈರಿ ಮಿಲ್ಕ್ ಸಿಲ್ಕು. ನನಗೆ ಸಿಲ್ಕ್ ಇಷ್ಟ ಆಗುತ್ತೆ ಅದಕ್ಕೆ. ಮತ್ತು ಕಾಂತಿ ಸ್ವೀಟ್ಸ್. ನೀವು ಯಾರ್ಯಾರು ಪೂಜೆ ಮಾಡಿದ್ರಿ, ಯಾರ್ಯಾರು ಪೂಜೆ ಮಾಡಿಲ್ಲ ಕಮೆಂಟ್ ಮಾಡಿ ಗೈಸ್, ನೋಡೋಣ ಎಷ್ಟು ಜನ ಪೂಜೆ ಮಾಡಿದ್ರಿ ಅಂತ. ಇನ್ನು ಅವರು ಸಂಜೆ ಆಗುತ್ತೆ ಬರೋಕ್ಕೆ. ಒಂದು ಸತಿ 8 ಗಂಟೆ ಆದರೂ ಆಗ್ಬೋದು, ಒಂದು ಸತಿ 10 ಗಂಟೆ ಆದರೂ ಆಗ್ಬೋದು. ಆವಾಗ ನಮ್ಮ ಮೂಡ್ ಹೆಂಗಿರುತ್ತೋ ಏನೋ, ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಬೆಳಗ್ಗೆನೇ ಪೂಜೆ ಮಾಡಿ ಕಳಿಸಿದ್ದೀನಿ. ನನ್ನ ಮಗಳು ಇನ್ನೂ ಎದ್ದಿಲ್ಲ, ಇವಾಗ ಎದ್ಬಿಟ್ಟು ಕೂತ್ಕೊಂಡವಳೆ. ಇನ್ನು ಮಗ ತೊಳೆದಿಲ್ಲ, ಏನಿಲ್ಲ, ಇನ್ನೂ ಕೂತಿದ್ದಾಳೆ. ಅವಳು ಚಳಿ ಆಗ್ತಿದೆ ಅಂತೆ. ನಂದೆಲ್ಲ ಕೆಲಸ ಮುಗೀತು, ಪೂಜೆನೂ ಆಗಿದೆ. ಮತ್ತು ಇವಾಗ ನೆಕ್ಸ್ಟು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಳು ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಇವಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು, ಸ್ಕೂಲಲ್ಲಿ ಬಿಟ್ಟು ಹಂಗೆ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ ಈ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ, ನೋಡ್ತಾಯಿರಿ ಗೈಸ್. ರಾಯರು ನೋಡಿ ತುಂಬ ದಿನ ಆಗಿತ್ತು ನನಗಂತೂ. ಯಾವಾಗ ನೋಡ್ತೀನೋ ಅನ್ನಿಸ್ತಾ ಇತ್ತು. ಅದರಿಂದ ಹಂಗೆ ಹೂವು ತೊಗೊಂಡು ಹೋಗಿ ರಾಯರ ದರ್ಶನ ಮಾಡಿದೆ. ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನನಗೆ. ಅಲ್ಲೇ ಇದ್ಬಿಡೋಣ ಅನಿಸ್ತಾ ಇರುತ್ತೆ, ಮನೆಗೆ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಖುಷಿ ಕೊಡುತ್ತೆ ಅಲ್ಲಿ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಾನು ಅಲ್ಲಿಗೆ ಹೋಗೇ ಇರಲಿಲ್ಲ. ನನಗೆ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಅದರಿಂದ ಹೋಗಿಲ್ಲ. ಇಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿಗೆ 30 ಮಿನಿಟ್ಸ್ ಆಗುತ್ತೆ ಹೋಗೋಕ್ಕೆ. ಅದಕ್ಕೆ ಸುಮ್ಮನೆ ಟ್ರಾವೆಲ್ ಏನಕ್ಕೆ ಎಲ್ಲ ಸ್ವಲ್ಪ ಕಮ್ಮಿ ಆಗಲಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಮತ್ತು ಅಲ್ಲೇ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು, ತಿನ್ಕೊಂಡು ಮನೆಗೆ ಬಂದೆ.
ಮನೆಗೆ ಬಂದಮೇಲೆ ಸ್ವೀಟ್ ಬಾಕ್ಸ್ ಇತ್ತಲ್ವ, ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಆದಮೇಲೆ ಸ್ವೀಟ್ ಬಾಕ್ಸ್ ತೊಗೊಂಡು ತಿಂದೆ. ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ನನಗೆ, ಅದರಿಂದ. ಮತ್ತು ಒಂದು ಜ್ಯುವೆಲ್ರಿನ ಮೇಕಪ್ ಇತ್ತಲ್ವ, ಅವಾಗ ತೊಗೊಂಡು ಬಂದಿದ್ದೆ. ಅದನ್ನು ರಿಟರ್ನ್ ಕೊಡಬೇಕಾಗಿತ್ತು ರೆಂಟಲ್ದು. ಅದನ್ನು ಕೊಡೋಕ್ಕೆ ಅಂತ ಹೋದೆ. ಕಲೆಕ್ಷನ್ಸ್ ಹೊಸ ಹೊಸ ಕಲೆಕ್ಷನ್ಸ್ ಬಂದಿತ್ತು, ಇಷ್ಟ ಆಯಿತು. ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಏನೇನು ತೊಗೊಂಬಂದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಮತ್ತು ಮಳೆ ಬರ್ತಿತ್ತಲ್ವ, ಹಂಗೆ ಸರಿ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ದಿದ್ದು. ಅಲ್ಲೇ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಮತ್ತು ಮನೆಗೆ ನನ್ನ ಮಗಳಿಗೆ ಏನಾದರೂ ಸ್ವಲ್ಪ ತಿಂಡಿ ತೊಗೊಂಡೋಗೋಣ ಅಂತ ತಿಂಡಿ ತೊಗೊಂಡು ಬಂದೆ. ಗೈಸ್ ನೋಡಿ, ನಾನು ಇದೊಂದು ಸರ ತೊಗೊಂಡಿದ್ದೀನಿ. ನಿಮಗಿದು ಫೋಟೋದಲ್ಲಿ ಚೆನ್ನಾಗಿ ಅಷ್ಟು ಕಾಣಿಸ್ತಿಲ್ಲ, ವಿಡಿಯೋದಲ್ಲಿ. ರಿಯಲಾಗಿ ಮಾತ್ರ ಸಕ್ಕತ್ತಾಗಿದೆ. ನಾನು ಇದನ್ನು ವೇರ್ ಮಾಡ್ಕೊಂಡಾಗ ಹೆಂಗಿದೆ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು ಗೊತ್ತಾ, ಹಾಕ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಅದರಿಂದ ಇದೊಂದು ತೊಗೊಂಡೆ. ಸೆಟ್ ತೊಗೊಂಡಿದ್ದಿದ್ದು ತುಂಬ ಚೆನ್ನಾಗಿದೆ ಗೈಸ್. ಮತ್ತು ಇದಕ್ಕೆ ಇಯರಿಂಗ್ಸ್ ಬಂದಿದೆ ನೋಡಿ. ಇಯರಿಂಗ್ಸು ಈ ಥರ ಇದೆ, ಪುಟ್ಟದಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲಾದರೂ ಫಂಕ್ಷನ್ಗೆ, ಸಿಂಪಲ್ ಫಂಕ್ಷನ್ಗೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿತ್ತು. ಒಂದು ಡ್ರೆಸ್ ಮೇಲೇನು ನಾವು ಇದನ್ನು ವೇರ್ ಮಾಡ್ಬೋದು ಅಂತೇಳ್ಬಿಟ್ಟು ಇದು ಒಂದು ತೊಗೊಂಡೆ. ನಾನು ಅಲ್ಲಿ ಹೋದಾಗೆಲ್ಲ ನಾನು ಹೊಸ ಕಲೆಕ್ಷನ್ ಬಂದಿತ್ತು ಅಂದರೆ ತಗೊಳ್ತಾ ಇರ್ತೀನಿ. ಅಲ್ಲಿ ಅಷ್ಟೊಂದು ಚೆನ್ನಾಗಿರುತ್ತೆ ಕಲೆಕ್ಷನ್ಸು, ತುಂಬ ಇಷ್ಟ ಆಯಿತು. ಮತ್ತು ಇದು ಒಂದು ನೋಡಿ, ಇಯರಿಂಗ್ಸು ಸೇಮ್ ಗೋಲ್ಡ್ ಥರನೇ ಇದೆ ನೋಡಿ ಗೈಸ್. ಇದನ್ನು ಗೋಲ್ಡ್ ಅಂದರೆ ನಂಬಿಡ್ತಾರೆ, ಅಷ್ಟು ಚೆನ್ನಾಗಿದೆ. ಅಂದರೆ ಇವಕ್ಕೆಲ್ಲನೂ ಗ್ಯಾರಂಟಿ ಇರುತ್ತೆ ಗೈಸ್ ಅವ್ರ ಹತ್ರ, ಚೆನ್ನಾಗಿರುತ್ತೆ ಅವ್ರದ್ದು. ನಾನು ಎಷ್ಟು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಇದುವರೆಗೂ ಒಂದು ಶೇಡ್ ಆಗಿಲ್ಲ, ಏನೂ ಇಲ್ಲ. ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಕೊಡ್ತಾರೆ ಐಟಮ್ಸ್ ಎಲ್ಲನೂ. ಮತ್ತು ಇನ್ನೊಂದು ಇಯರಿಂಗ್ಸು ಇದು ಅಷ್ಟೇ ಸಖತ್ ಇಷ್ಟ ಆಯಿತು ನನಗೆ. ಇದು ಒಂಥರ ಹ್ಯಾಂಗಿಂಗ್ ಟೈಪ್ ಇದೆ ನೋಡಿ, ಜುಮ್ಕಾನೇ ನೋಡಿ ಎಷ್ಟು ಚೆನ್ನಾಗಿದೆ. ಇದೂ ಅಷ್ಟೇ ಅಲ್ಲೇ ಹಾಕ್ಕೊಂಡು ನೋಡಿದೆ, ನನಗೇನೋ ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಸರಿ ಇದು ಇರಲಿ ಅಂತೇಳ್ಬಿಟ್ಟು ಇದು ಒಂದು ತೊಗೊಂಡಿದ್ದೀನಿ. ಸಖತ್ತಾಗಿದೆ. ಇದು ಅಷ್ಟೇ ಡ್ರೆಸ್ಗೆಲ್ಲನೂ ಹಾಕ್ಕೊಳ್ಬೋದು ನಾವು. ಸಿಂಪಲ್ಲಾಗಿ ರೆಡಿ ಆದಾಗೂ ಒಂಥರ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ. ಸಿಂಪಲ್ಲಾಗಿನೂ ಗ್ರ್ಯಾಂಡ್ ಲುಕ್, ರಿಚ್ ಲುಕ್ ಥರ ಚೆನ್ನಾಗಿತ್ತು ಗೈಸ್. ನನಗೆ ತುಂಬ ಇಷ್ಟ ಆಯಿತು ಇವೆರಡೂ ಅಷ್ಟೇ. ಇದು ಮತ್ತು ನನ್ನ ಫ್ರೆಂಡು ತೊಗೊಂಡ್ಳು. ಅವಳು ಇನ್ನೂ ಅದು ಲೋಟಸ್ದು ಇಯರಿಂಗ್ಸ್ ಎಲ್ಲ ತೊಗೊಂಡ್ಳು. ಅದು ಒಂದೇ ಇತ್ತು, ಅವಳು ಎತ್ಕೊಬಿಟ್ಲು. ಸರಿ ನಾನು ನೆಕ್ಸ್ಟ್ ಟೈಮ್ ನನಗೂ ತಂದುಕೊಡಿ ಅಂತೇಳ್ಬಿಟ್ಟು ಅದನ್ನು ಹಾಗೆ ಬಿಟ್ಟು ಬಂದಿದ್ದೀನಿ ನೋಡಿ. ಇದು ಇನ್ನೆರಡು ಜೊತೆ ತೊಗೊಂಡೆ ಆ್ಯಕ್ಚುಲಿ ನಾನು, ಇನ್ನೊಂದು ಬೇಕು ಅಂತೇಳ್ಬಿಟ್ಟು. ಇದು ಸದ್ಯಕ್ಕೆ ಇವಾಗ ಒಂದು ತೋರಿಸಿದ್ದೀನಿ. ಇದು ಒಂದು ಮತ್ತು ಇದು ಮೂರು ತೊಗೊಂಡಿದ್ದೀನಿ. ಇನ್ನೂ ಬೇರೆ ಏನೋ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಸರ್ಪ್ರೈಸ್ ಇದೆ. ಅದು ನನಗೆ ಯಾರಿಗೋ ಗಿಫ್ಟ್ ಕೊಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಅದು ವಿಡಿಯೋ ಇವಾಗ ನೋಡಿಬಿಡ್ತಾರೆ ಅವರು, ಗೊತ್ತಾಗ್ಬಿಡುತ್ತೆ. ಅದರಿಂದ ಅದನ್ನು ತೋರಿಸ್ತಿಲ್ಲ ನಾನು ನಿಮಗೆ. ನೆಕ್ಸ್ಟ್ ಅದೇನು ಅಂತೇಳ್ಬಿಟ್ಟು ನೆಕ್ಸ್ಟು ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಓಕೆ ಗೈಸ್, ನೋಡಿದ್ರಲ್ವ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.